ಹಲೋ ಎವ್ರಿವಾನ್, ಎಲ್ಲರಿಗೂ ನಮಸ್ಕಾರ. ಇವತ್ತಿನ ಈ ವಿಡಿಯೋದಲ್ಲಿ ಶುಕ್ರವಾರದ ಪೂಜೆಯನ್ನು ಶೇರ್ ಮಾಡ್ತಾ ಇದ್ದೀನಿ. ಹಾಗೆ ನಮ್ಮನೆ ಗೃಹ ಪ್ರವೇಶಕ್ಕೆ ಯಾರ್ಯಾರು ಏನೇನು ಗಿಫ್ಟನ್ನು ಕೊಟ್ಟರು ಅನ್ನೋದನ್ನು ಶೇರ್ ಮಾಡ್ತಾ ಇದ್ದೀನಿ. ಈ ವಿಡಿಯೋ ಏನಾದರೂ ನಿಮಗೆ ಒಂದು ಸ್ವಲ್ಪನಾದರೂ ಇಷ್ಟ ಆಗಿದ್ದರೆ ಪ್ಲೀಸ್ ಒಂದು ಲೈಕ್ ಮಾಡ್ತೀರಾ? ಈಗ ನಾನಿಲ್ಲಿ ಶುಕ್ರವಾರ ಬೆಳಗ್ಗೆ 5 ಗಂಟೆಗೇ ಎದ್ದು ಮನೆ ಕಸ ಗುಡಿಸಿ ಒರೆಸಿ ಸ್ನಾನ ಮಾಡ್ಕೊಂಡು ಬಂದು ದೇವ್ರ ಪೂಜೆಗೆಲ್ಲ ರೆಡಿ ಮಾಡ್ತಾ ಇದ್ದೀನಿ. ಹಾಗೆ ನನಗೊಬ್ಬರು ಕಮೆಂಟ್ ಮಾಡಿದರು, ನಿಮ್ಮ ದೇವ್ರ ಮನೆಯ ಡೋರನ್ನು ಒಂದ್ಸಲ ಕ್ಲೋಸ್ ಮಾಡಿ ತೋರಿಸಿ, ನಾವು ನಮ್ಮ ಮನೆಯಲ್ಲಿ ಇಂಟೀರಿಯರ್ಸನ್ನು ಮಾಡಿಸ್ತಾ ಇದ್ದೀವಿ, ನಮಗೊಂದು ಸ್ವಲ್ಪ ಹೆಲ್ಪ್ ಆಗುತ್ತೆ ಅಂತಂದ್ಬಿಟ್ಟು. ಹಾಗಾಗಿ ವಿಡಿಯೋ ಸ್ಟಾರ್ಟಿಂಗಲ್ಲಿ ದೇವ್ರ ಮನೆಯ ಡೋರನ್ನು ಒಂದು ಸ್ವಲ್ಪ ಕ್ಲೋಸ್ ಮಾಡಿ ತೋರಿಸಿದ್ದೀನಿ. ನೆಕ್ಸ್ಟ್ ಆಗಿ ನನಗೆ ಒಂದಿಬ್ಬರು ಕಮೆಂಟ್ ಮಾಡಿದರು, ದೇವ್ರ ಮನೆಗೆ ಹೊಸ್ತಿಲನ್ನು ಇಡಬೇಕಾಗಿತ್ತಲ್ವಾ ಮಂಜು ಅಂತಂದ್ಬಿಟ್ಟು. ಹೌದು, ಇಡಬೇಕಾಗಿತ್ತು, ನನಗೂ ಆಸೆ ಇತ್ತು, ಇಡಿ ಅಂತಲೂ ಹೇಳಿದ್ದೆ. ಆದರೆ ನಮ್ಮ ಇಂಟೀರಿಯರನ್ನು ಜಾಗ ಸಾಕೋಗೋದಿಲ್ಲಮ್ಮ, ದೇವ್ರ ಮನೆಗೆ ಹೊಸ್ತಿಲನ್ನು ಇಟ್ಟರೆ ಆಮೇಲೆ ಕುತ್ಕೊಂಡು ಪೂಜೆ ಮಾಡೋದಕ್ಕೆಲ್ಲ ಇಕ್ಕಟ್ಟಾಗುತ್ತೆ, ಬೇಡ ಅಂತ ಹೇಳಿದ್ರು. ಅದಲ್ಲದೆ ನಾವು ದೇವ್ರ ಮನೆಯನ್ನು 4x4 ಅಂತಲೇ ಮಾಡಿಸ್ಕೊಂಡಿರೋದು. ಆದರೆ ಹಿಂದಿನ ಮನೆ ಫ್ಲ್ಯಾಟ್ ಇದೆ ಅಲ್ವಾ, ಅಲ್ಲಿ ಟಾಯ್ಲೆಟ್ ಬಂದಿದೆ. ಯಾಕಂದರೆ ನಾವು ಆ ಮನೆಯಲ್ಲಿ ಇದ್ವಲ್ವಾ, ಹಾಗಾಗಿ ನಮ್ಗೆ ಗೊತ್ತಿತ್ತು. ಹಾಗಾಗಿ ಹಿಂದೆ 1 ಅಡಿ ಜಾಗನ ನಾವು ಸುಮ್ಮನೆ ಡಮ್ಮಿಯಾಗಿ ಬಿಟ್ಟಿದ್ದೀವಿ, ಅದನ್ನು ಕವರ್ ಮಾಡಿದ್ದೀವಿ. ಡಮ್ಮಿಯಾಗಿ ಬಿಟ್ಟು ಮುಂದೆ ಒಂದು ದೇವ್ರ ಮನೆಯನ್ನು ಮಾಡಿಸ್ಕೊಂಡಿದ್ದೀವಿ. ಹಾಗಾಗಿ ಇಕ್ಕಟ್ಟಾಗುತ್ತೆ, ಬೇಡ ಬಿಡಮ್ಮ, ಫ್ಲ್ಯಾಟಲ್ಲೆಲ್ಲ ಸ್ವಲ್ಪ ಅಡ್ಜಸ್ಟ್ ಮಾಡ್ಕೊಳ್ಳೇಬೇಕಾಗುತ್ತೆ ಅಂತಂದ್ಬಿಟ್ಟು ನಮ್ಮ ಇಂಟೀರಿಯರನ್ನು ಸಜೆಸ್ಟ್ ಮಾಡಿದರು. ಹಾಗಾಗಿ ನಾವು ಸರಿ ಆಯಿತು ಬಿಡೋಣ ಅಂತಂದ್ಬಿಟ್ಟು ಸುಮ್ಮನೆ ಆದ್ವಿ. ಇನ್ನು ನಾವು ದೇವ್ರ ಮನೆಯನ್ನು ಗೋಡೆಗೆ ಅಟ್ಯಾಚ್ ಆಗಿ ಮಾಡಿದ್ರೆ ಅದು ವಾಸ್ತುಗೆ ಅಷ್ಟಾಗಿ ಸರಿ ಬರೋದಿಲ್ವಂತೆ. ಹಾಗಾಗಿ ನಾವು ಸುತ್ತೂ 1 ಅಡಿ ಜಾಗನ ಡಮ್ಮಿಯಾಗಿ ಬಿಟ್ಟು ನಾವು ದೇವ್ರ ಮನೆಯನ್ನು ಸೆಂಟ್ರಿಗೆ ತೊಗೊಂಬಂದಿದ್ದೀವಿ. ಯಾವ ಗೋಡೆಗೂ ನಾವು ದೇವ್ರ ಮನೆಯನ್ನು ಅಟ್ಯಾಚ್ ಮಾಡಿಲ್ಲ. ಅಂದರೆ ನೀವು ಆಮೇಲೆ ಸರಿಯಾಗಿ ಅರ್ಥ ಮಾಡ್ಕೊಳ್ದೆ ಕಮೆಂಟ್ ಮಾಡೋದಕ್ಕೆ ಹೋಗಬೇಡಿ. ಅಂದರೆ ದೇವ್ರ ಮನೆಯನ್ನು ಯಾವ ಗೋಡೆಗೂ ಅಟ್ಯಾಚ್ ಮಾಡಬಾರ್ದ ಮಂಜು ಅಂತಂದ್ಬಿಟ್ಟು ಕಮೆಂಟ್ ಮಾಡಬೇಡಿ. ನಮ್ಮದು ಬಂದು ವಾಸ್ತುಗೆ ನಮ್ಮದು ದೇವ್ರ ಮನೆ ಹಿಂದೆ ಪಕ್ಕದ ಮನೆ ಅಂದರೆ ಹಿಂದಿನ ಮನೆ ಫ್ಲ್ಯಾಟ್ ಅವ್ರದ್ದು ಟಾಯ್ಲೆಟ್ ಬಂದಿತ್ತು. ಅದನ್ನು ನಾವು ಅಟ್ಯಾಚ್ ಮಾಡಬಾರ್ದು ಅಂತಂದ್ಬಿಟ್ಟು ಅಲ್ಲಿ 1 ಅಡಿನ ಗ್ಯಾಪ್ ಬಿಟ್ಬಿಟ್ಟು ಅದು ಡಮ್ಮಿ ಮಾಡಿಬಿಟ್ಟು ಮುಂದಕ್ಕೆ ತೊಗೊಂಬಂದಿದ್ದೀವಿ. ಅದಾದಮೇಲೆ ಪಕ್ಕದಲ್ಲಿ ವಾಶ್ ಬೇಷನ್ ಬರುತ್ತೆ, ಅಲ್ಲೂ ಅಷ್ಟೇ ನಾವು ಅಟ್ಯಾಚ್ ಮಾಡಬಾರ್ದು ಅಂತಂದ್ಬಿಟ್ಟು. ಆಮೇಲೆ ಈ ಕಡೆಗೆ ಬಂದರೆ ನಮ್ಮದು ಸಿಂಕ್ ಬರುತ್ತೆ, ಇಲ್ಲೂ ಅಟ್ಯಾಚ್ ಮಾಡಬಾರ್ದು ಅಂತಂದ್ಬಿಟ್ಟು ಸುತ್ತು ನಾವು ಅಟ್ಯಾಚ್ ಮಾಡ್ದೇ ಸೆಂಟ್ರಿಗೆ ತೊಗೊಂಬಂದಿರೋದ್ರಿಂದ ನಾವು ದೇವ್ರ ಮನೆಯನ್ನು ಪರವಾಗಿಲ್ಲ ಇಟ್ಕೊಳ್ಬೋದು ಅಂತಂದ್ಬಿಟ್ಟು. ನನ್ನ ಹಸ್ಬೆಂಡ್ ಬೇರೆ ಆರ್ಕಿಟೆಕ್ಟ್ ಇಂಜಿನಿಯರ್ ಅಲ್ವಾ, ಅವರು ಅಷ್ಟೇ ವಾಸ್ತುಗಳನ್ನು ಚೆನ್ನಾಗಿ ನೋಡ್ತಾ ಇರ್ತಾರೆ. ಅವರು ಸರಿ ಇದನ್ನು ಇಡ್ಬೋದು ಅಂತಂದ್ಬಿಟ್ಟು ಎಲ್ಲ ಯೋಚನೆ ಮಾಡಿ ನಾವು ದೇವ್ರ ಮನೆಯನ್ನು ಈ ರೀತಿಯಾಗಿ ಮಾಡಿಸ್ಕೊಂಡಿರೋದು. ನಾವು ಡೈರೆಕ್ಟಾಗಿ ಭೂಮಿ ಮೇಲೆ ಕಟ್ಟೋ ಮನೆ ಆದರೆ ನಮಗೆ ಹೇಗೆ ಬೇಕೋ ಹಾಗೆ ನಾವು ಕಟ್ಟಿಸ್ಕೊಳ್ಬೋದು. ಇಲ್ಲ ಅಂತಂದರೆ ಫ್ಲಾಟುಗಳನ್ನು ಕಟ್ತಾ ಇರ್ತಾರಲ್ವ, ಆವಾಗಲೇ ನಾವು ಬಂದು ತಗೊಂಡು ನಮ್ಗೆ ಹೆಂಗೆ ಬೇಕೋ ಹಂಗೆ ಕಟ್ಟಿಸ್ಕೊಳ್ಬೋದು. ಆವಾಗಲೂ ಆಗಲ್ಲ ಅನ್ಕೊತೀನಿ, ಯಾಕಂದರೆ ಹಿಂದಿನ ಮನೆಯವ್ರದ್ದಾಗಿರ್ಬೋದು, ಪಕ್ಕದ ಮನೆಯವ್ರದ್ದಾಗಿರ್ಬೋದು, ಟಾಯ್ಲೆಟು ಮತ್ತು ವಿಂಡೋನ ಏನೋ ಒಂದು ಪ್ರಾಬ್ಲಮ್ ಬಂದೇ ಬರುತ್ತೆ. ನಾವು ಡೈರೆಕ್ಟಾಗಿ ಭೂಮಿ ಮೇಲೆ ಕಟ್ಟಿದ್ರೇ ಅದು ಬೆಸ್ಟು ಅಂತ ಅಂದ್ಕೊಳ್ತೀನಿ. ಇನ್ನು ಫ್ಲ್ಯಾಟ್ಗಳಲ್ಲಿ ಕೆಲವೊಂದನ್ನು ನಾವು ಅಡ್ಜಸ್ಟ್ ಮಾಡಿಕೊಳ್ಳೇಬೇಕಾಗುತ್ತೆ. ಹಾಗಾಗಿ ನಾವು ಎಲ್ಲೆಲ್ಲಿ ಏನೇನು ಬೇಕೋ ಅದನ್ನು ನೋಡಿಕೊಂಡು ಸರಿಯಾಗಿ ತಿಳ್ಕೊಂಡು ಅಡ್ಜಸ್ಟ್ ಮಾಡಿಕೊಂಡು ನಾವು ಕಟ್ಟಿಸ್ಕೊಂಡಿರೋದು. ಹಾಗಾಗಿನೇ ನಮ್ಮ ದೇವ್ರ ಮನೆಗೆ ಹೊಸ್ತಿಲನ್ನು ಇಟ್ಟಿಲ್ಲ. ಹಾಗೆ ನಾನು ವಿಡಿಯೋಗಳಲ್ಲೂ ಸಹ ಶೇರ್ ಮಾಡಿದ್ದೀನಿ, ನಮ್ಮ ಮನೆ ಗೃಹ ಪ್ರವೇಶದ ಬ್ರಾಹ್ಮಿ ಮುಹೂರ್ತದ ಪೂಜೆಗಳು ಅಂತಂದ್ಬಿಟ್ಟು ಶೇರ್ ಮಾಡಿದ್ನಲ್ವ ವಿಡಿಯೋ. ಆ ವಿಡಿಯೋದಲ್ಲಿ ಅಲ್ಲಿ ಪುರೋಹಿತರೆ ಹೇಳಿದ್ದಾರೆ ಮನೆಯನ್ನೆಲ್ಲ ವಾಸ್ತು ಪ್ರಕಾರವಾಗಿ ಚೆನ್ನಾಗೇ ಕಟ್ಟಿದ್ದಾರೆ ಅಂತಂದ್ಬಿಟ್ಟು. ಅವರು ನೋಡಿಬಿಟ್ಟೆ ಹೇಳಿರೋದು. ಪರವಾಗಿಲ್ಲ, ಸಣ್ಣ ಪುಟ್ಟ ಮಿಸ್ಟೇಕ್ಸ್ ಇದ್ದರೆ ಅದನ್ನು ಅಡ್ಜಸ್ಟ್ ಮಾಡ್ಕೊಳ್ಬೇಕಂತೆ. ಅದಕ್ಕೆ ಒಂದು ಸ್ವಲ್ಪ ಬೇರೆ ಒಂದು ವೇವ್ಸ್ ಇರುತ್ತಂತೆ, ಅದಕ್ಕೆ ಏನಾದರೂ ವಾಸ್ತುಗೆ ಅದನ್ನು ಕಟ್ಕೊಳ್ಳೋದು ಇದನ್ನು ಕಟ್ಕೊಳ್ಳೋದು ಅದೆಲ್ಲ ಇರುತ್ತಂತೆ. ಅದನ್ನು ನಾವು ಮಾಡಿಸ್ಕೊಂಡಿದ್ದೀವಿ. ಇನ್ನೇನು ಮಾಡೋದಕ್ಕಾಗೋದಿಲ್ಲ ಫ್ಲಾಟ್ಗಳಲ್ಲಿ. ಅದೇ ಸ್ವಂತ ಮನೆ ಆದರೆ ಒಂದು ಸ್ವಲ್ಪ ಚೆನ್ನಾಗಿ ನಮ್ಗೆ ಹೆಂಗೆ ಬೇಕೋ ಹಂಗೆ ಕಟ್ಟಿಸ್ಕೊಳ್ಬೋದು. ಇಲ್ಲಿ ಅಡ್ಜಸ್ಟ್ ಮಾಡ್ಕೊಳ್ಳೇಬೇಕಾಗುತ್ತೆ, ವಿಧಿ ಇಲ್ಲ. ಆದರೆ ಮನೆಗೆ ಮೇನ್ ವಾಸ್ತು ಏನು ಅಂತಂದರೆ ಮನೆ ಚೌಕಾಕಾರವಾಗಿ ಇರಬೇಕು ಅಂತ ಹೇಳ್ತಾರೆ, ಅದು ಮೇನ್ ವಾಸ್ತು ಅಂತ ಹೇಳ್ತಾರೆ. ಇನ್ನು ಸಣ್ಣ ಪುಟ್ಟ ಅಂತಂದರೆ ನನಗೆ ಗೊತ್ತಿರೋಷ್ಟು ನಾನು ಹೇಳಿದ್ದೀನಿ. ಆಮೇಲೆ ಕೆಲವರು ಕಮೆಂಟ್ ಮಾಡ್ತಾರೇನೋ, ಭೂಮಿನೇ ತಿರುಗಬೇಕಾದ್ರೆ ವಾಸ್ತು ಎಲ್ಲ ನೀವು ನಂಬ್ತೀರಾ ಮಂಜು ಅಂತಂದ್ಬಿಟ್ಟು. ನಂಬಲೇಬೇಕಾಗುತ್ತಲ್ವಾ, ಎಲ್ಲರೂ ಇದನ್ನು ವಾಸ್ತುನ ನಂಬ್ತಾರೆ, ವಾಸ್ತು ಪ್ರಕಾರವಾಗಿ ನಮ್ಮ ಇಂಡಿಯಾದಲ್ಲಿ ಮನೆಗಳನ್ನು ಕಟ್ತಾರೆ. ಹಾಗಾಗಿ ನಾವು ನಂಬಲೇಬೇಕಾಗುತ್ತಲ್ವಾ. ಆ ಒಂದು ಪಾಸಿಟಿವ್ ಮೈಂಡ್ಸೆಟ್ಟೇ ನಮ್ಮನ್ನು ಒಂದು ಒಳ್ಳೆ ದಾರಿಗೆ ಕರ್ಕೊಂಡು ಹೋಗೋದು, ಒಳ್ಳೆ ಹಂತಕ್ಕೆ ಕರ್ಕೊಂಡು ಹೋಗೋದು. ಹಾಗಾಗಿ ನಾನು ನಂಬ್ತೀನಿ. ಆಮೇಲೆ ಇನ್ನೊಂದೇನು ಅಂತಂದರೆ ನನ್ನ ಹಸ್ಬೆಂಡ್ ಬಂದು ಆರ್ಕಿಟೆಕ್ಟ್ ಇಂಜಿನಿಯರ್ ಮಾಡ್ಕೊಂಡಿದ್ದಾರೆ ಅಂತ ಹೇಳಿದ್ನಲ್ವ, ಅವರು ಇದೇ ರೀತಿಯಾಗಿ ಮನೆಯನ್ನು ಕನ್ಸ್ಟ್ರಕ್ಷನ್ ಅಂತಂದರೆ ಪ್ಲಾನ್ಸ್ ಎಲ್ಲ ಮಾಡಿ ಕೊಡ್ತಾರೆ.
ಸುಮಾರು ಕ್ಲೈಂಟ್ಸ್ ಬರ್ತಾರೆ. ಸುಮಾರು ಕ್ಲೈಂಟ್ಸ್ ಎಲ್ಲನೂ ಅವರು ಬಾಡಿಗೆ ಮನೆಗಳು ಕಟ್ಸೋರು ಸಹಿತ ವಾಸ್ತು ನೋಡಿನೇ ಕಟ್ಟಿಸ್ತಾರೆ. ನಾವು ಇದನ್ನೆಲ್ಲ ಚೆನ್ನಾಗಿ ಅಬ್ಸರ್ವ್ ಮಾಡಿದ್ದೀವಿ. ಹಾಗಾಗಿನೇ ನನ್ನ ಹಸ್ಬೆಂಡು ಸಹ ಒಂದು ಸ್ವಲ್ಪ ವಾಸ್ತುಗಳಲ್ಲಿ ಸ್ಟಡಿ ಮಾಡ್ಕೊಂಡಿದ್ದಾರೆ. ಅದು ನಮ್ಮ ಒಂದು ಪರ್ಸನಲ್ ಲೈಫ್ಗೂ ಯೂಸ್ ಆಗ್ತಾ ಇದೆ. ಒಬ್ಬೊಬ್ಬರು ಒಂದೊಂದು ಥರ ಅರ್ಥ ಮಾಡ್ಕೊಳ್ತಾರೆ. ಅದು ಅವರವರ ಅಭಿಪ್ರಾಯಕ್ಕೆ ಬಿಟ್ಟಿದ್ದು. ಅದಕ್ಕೆ ನಾನೇನು ಹೇಳೋದಕ್ಕೆ ಆಗೋದಿಲ್ಲ. ನನ್ನ ಅಭಿಪ್ರಾಯ ಹೀಗೆ ಅಂತಂದ್ಬಿಟ್ಟು ನಾನು ಹೇಳ್ತಾ ಇರ್ತೇನೆ ಅಷ್ಟೇ. ನೆಕ್ಸ್ಟ್ ಈಗ ದೇವ್ರ ಮನೆಯಲ್ಲಿ ದೇವ್ರ ಪೂಜೆಗೆಲ್ಲ ರೆಡಿ ಮಾಡಿದ್ದಾದಮೇಲೆ ಇಲ್ಲಿ ಹೊರಗಡೆ ಹೊಸ್ಲು ಮುಂದೆ ಎಲ್ಲ ರಂಗೋಲಿ ಹಾಕಿ ಅಲ್ಲಿ ಹೊಸ್ಲಿಗೆಲ್ಲ ಪೂಜೆ ಮಾಡಿದ್ದಾದಮೇಲೆ ಇಲ್ಲಿ ಮನೆ ಒಳಗಡೆ ದೇವ್ರ ಮನೆಯಲ್ಲಿ ನನ್ನ ಹಸ್ಬೆಂಡು ದೀಪ ಹಚ್ಚಿ ಪೂಜೆ ಮಾಡ್ತಾ ಇದ್ದಾರೆ. ನೆಕ್ಸ್ಟ್ ಆಮೇಲೆ ಇಲ್ಲಿ ನೋಡ್ತಾ ಇರ್ಬೋದು, ನಮ್ಮ ಮನೆ ಮೇನ್ ಡೋರ್ ಹತ್ರ ಒಂದು ಪಾರ್ಟಿಷನ್ ಅಂತ ಮಾಡಿಸಿದ್ದೀವಲ್ವ, ಅಲ್ಲಿ ಒಂದು ಬಾಕ್ಸನ್ನು ಮಾಡಿಸಿದ್ದೀವಿ. ಅದ್ರ ಮೇಲೆ ನಾವು ಗ್ರೀನ್ ಮ್ಯಾಟನ್ನು ಹಾಕಿ ಆ ಗ್ರೀನ್ ಮ್ಯಾಟ್ ಮೇಲೆ ನಾವು ಈ ರೀತಿಯಾಗಿ ಒಂದು ಕಾಮಧೇನುವನ್ನು ಇಟ್ಟಿದ್ದೀವಿ. ಅದರ ಪಕ್ಕದಲ್ಲಿ ಒಂದು ಬ್ರಾಸ್ ಬೌಲನ್ನು ಇಟ್ಟು ಅದರೊಳಗಡೆ ಹೂಗಳನ್ನು ಹಾಕಿದ್ದೀವಿ. ಸುಮಾರು ದಿನಗಳ ಹಿಂದೆ ಒಂದು ವಿಡಿಯೋದಲ್ಲಿ ನಾನು ಹೇಳಿದ್ದೆ ಇಲ್ಲಿ ಏನು ಇಡ್ತೀವಿ ಅಂತಂದ್ಬಿಟ್ಟು, ಅಂದರೆ ಶೋ ಪೀಸ್ ಏನು ಇಡ್ತೀವಿ ಅಂತಂದ್ಬಿಟ್ಟು ನೀವು ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡ್ತೀರಾ ಅಂತ ಕೇಳಿದ್ದಕ್ಕೆ ಸುಮಾರಷ್ಟು ಜನ ಪಾಪ ಕಮೆಂಟ್ ಮಾಡಿದ್ದೀರಾ. ಬುದ್ಧನ ಇಡ್ತೀರಾ ಮಂಜು, ಎಲ್ಲ ಏನೋ ನಿಮ್ಗೆ ಏನೇನು ಅನಿಸುತ್ತೋ ಅದನ್ನೆಲ್ಲ ಕಮೆಂಟ್ ಮಾಡಿದ್ರಿ. ಆದರೆ ಒಬ್ಬರು ಮಾತ್ರ ಪಾಪ ಅದು ಕರೆಕ್ಟಾಗಿ ಕಮೆಂಟ್ ಮಾಡಿದ್ರು. ಚೈತ್ರನೋ ಅನ್ಕೊತೀನಿ, ಅವ್ರು ಮಾತ್ರ ಕಾಮಧೇನು ಇಡ್ತೀರಾ ಅಲ್ವಾ ಮಂಜು ಅಂತಂದ್ಬಿಟ್ಟು ಕಮೆಂಟ್ ಮಾಡಿದರು. ಹೌದು, ನಾನಿಲ್ಲಿ ಕಾಮಧೇನುವನ್ನು ಇಡಬೇಕು ಅಂತಲೇ ನಾವು ಈ ರೀತಿಯಾಗಿ ಒಂದು ಪಾರ್ಟಿಷನ್ನ ಮಾಡಿಸ್ಕೊಂಡಿದ್ದು. ನಾವು ಲೀಸ್ ಮನೆಯಲ್ಲಿ ಇದ್ದಾಗಿಂದನೂ ನನ್ನ ಹಸ್ಬೆಂಡ್ಗೆ ಇದೊಂದು ಆಸೆ ಇತ್ತು. ನಮ್ಮ ಮನೆಯಲ್ಲಿ ಬ್ರಾಸಲ್ಲಿ ದೊಡ್ಡದಾಗಿರುವಂತಹ ಕಾಮಧೇನುವನ್ನು ತೊಗೊಂಬಂದು ಇಟ್ಕೊಳ್ಬೇಕು. ಅದು ಮೇನ್ ಡೋರ್ ಎದುರುಗಡೆ ಆದರೂ ಇಡ್ಬೋದು, ಇಲ್ಲಾಂತಂದರೆ ಮೇನ್ ಡೋರ್ ಪಕ್ಕದಲ್ಲಾದರೂ ಇಡ್ಬೋದು. ಅದನ್ನು ಇಟ್ಕೊಂಡು ಯಾವಾಗಲೂ ಅವಾಗವಾಗ ಆ ಕಾಮಧೇನುವ ಬೆನ್ನ ಮೇಲೆ ಸೋರ್ತಾ ಇದ್ದರೆ ಮನೆಗೆ ಒಳ್ಳೆಯದು ಅಂತಂದ್ಬಿಟ್ಟು ನನ್ನ ಹಸ್ಬೆಂಡು ಎಲ್ಲೋ ತಿಳ್ಕೊಂಡಿದ್ರಂತೆ. ಅದನ್ನು ತೊಗೊಂಬರ್ಬೇಕು ಅಂತ ಅನ್ಕೊತಾ ಇದ್ರು. ನಮ್ಮ ಮನೆ ಗೃಹ ಪ್ರವೇಶ ಆಯ್ತಲ್ವ, ಹಾಗಾಗಿ ನನ್ನ ತಮ್ಮ ನಮಗೆ ಇದನ್ನು ಗಿಫ್ಟ್ ಆಗಿ ಕೊಟ್ಟ. ಇದು ರೇಟ್ ಬಂದ್ಬಿಟ್ಟು 7,500 ಅಂತೆ, ಮತ್ತು ಕೆಜಿ ಬಂದ್ಬಿಟ್ಟು 6 kg ಇದೆ ಅಂತೆ. ಇದನ್ನು ಚಿಕ್ಕಪೇಟೆಯಲ್ಲಿ ಅವನು ತರಿಸಿದ್ದು. ಅವರು ನಮ್ಮೂರಲ್ಲಿ ಒಬ್ಬ ಅಣ್ಣ ಹೋಗ್ತಿದ್ರಂತೆ, ಅವ್ರ ಕೈಯಲ್ಲಿ ತರಿಸಿದ್ದು. ಅಂದರೆ ಅವ್ರ ಮನೆಯಲ್ಲಿ ಈ ರೀತಿಯಾಗಿ ಒಂದು ಕಾಮಧೇನು ಇತ್ತು, ಹಾಗಾಗಿ ಅವ್ರಿಗೆ ಹೇಳಿ ದುಡ್ಡು ಕೊಟ್ಟು ತರಿಸಿದ್ದು. ನೆಕ್ಸ್ಟ್ ಆಮೇಲೆ ಮನೆಯಲ್ಲಿ ಪೂಜೆ ಎಲ್ಲ ಮಾಡಿದ್ದಾದಮೇಲೆ ನಾನು ಕೆಲವೊಂದಷ್ಟು ಸ್ತೋತ್ರಗಳನ್ನು ಹೇಳ್ಕೊಂಡಿದ್ದಾದಮೇಲೆ ಟಿಫನ್ ತಿಂದು ಕಾಫಿ ಕುಡಿದು ಪಾತ್ರೆಗಳೆಲ್ಲ ವಾಶ್ ಮಾಡಿ ಇವಾಗ ನಾವು ಊರಿಗೆ ಹೊರಡೋದಕ್ಕೆಲ್ಲ ರೆಡಿ ಮಾಡ್ಕೊಳ್ತಾ ಇದ್ದೀನಿ. ಇದು ನಾವು ಮನೆ ದೇವ್ರ ವಾರ ಅಂತ ಮಾಡ್ತೀನಲ್ವ, ಆವಾಗ ನಾನು ಪ್ರತಿ ವಾರನೂ ಒಂದಷ್ಟು ಕಾಯಿನ್ಸನ್ನು ಹಾಕ್ತಾ ಇರ್ತೀನಿ. ಅಂದರೆ ನಾನು ಹಾಕ್ತೀನಿ, ಒಂದು 5 ರೂಪೀಸ್ ಕಾಯಿನ್ಸ್ ಹಾಕ್ತೀನಿ ಪ್ರತಿ ಶುಕ್ರವಾರನೂ. ಇವಾಗ ನಾವು ಮನೆ ದೇವ್ರಿಗೆ ಹೋಗ್ತಾ ಇದ್ದೀವಲ್ವ, ಹಾಗಾಗಿ ನಾವು ಎಲ್ಲ ಕಾಯಿನ್ಸನ್ನು ಬಾಕ್ಸ್ಗೆ ಹಾಕ್ಕೊಂಡು ಅತ್ತೆ ಊರಿಗೆ ಹೋಗ್ತಾ ಇದ್ದೀವಿ. ಹಾಗೆ ನಾನು ನಮ್ಮ ಮನೆ ದೇವ್ರಿಗೆ ಒಂದು ಮುಡುಪು ಸಹ ಕಟ್ಟಿದ್ದೆ. ಮುಡುಪು ಕಟ್ಟುವಾಗ ಮತ್ತು ಕಟ್ಟಿದ ಮೇಲೆ ಯಾರಿಗೂ ಹೇಳ್ಕೊಳ್ಬಾರ್ದು ಅಂತ ಹೇಳ್ತಾರಲ್ವ, ಇವಾಗ ಕೆಲಸ ಎಲ್ಲ ಆಗಿದೆ, ನೆರವೇರಿದೆ, ಹಾಗಾಗಿ ಹೇಳ್ತಾ ಇದ್ದೀನಿ. ನಾವು ಫ್ಲ್ಯಾಟ್ ತೊಗೊಳ್ಬೇಕಾದ್ರೆ ಅಮೌಂಟ್ ಒಂದು ಸ್ವಲ್ಪ ಅರೇಂಜ್ ಆಗ್ತಾ ಇರಲಿಲ್ಲ, ನಮಗೆ ಭಯ ಆಗ್ತಾ ಇತ್ತು. ಅಡ್ವಾನ್ಸ್ ಎಲ್ಲ ನಾವು ಪೇ ಮಾಡಿಬಿಟ್ಟಿದ್ವಿ, ಆದರೆ ಅಷ್ಟೊಂದು ಅಮೌಂಟು ನಮ್ಮ ಕೈಯಲ್ಲಿ ಅರೇಂಜ್ ಆಗುತ್ತಾ ಅಂತ ಭಯ ಆಗ್ತಾ ಇತ್ತು. ಆವಾಗ ಶ್ರೀನಗರದಲ್ಲಿ ನಮ್ಮ ಚಿಕ್ಕತ್ತೆ ಇದ್ದಾರೆ, ಅವರು ನಮಗೆ ಕಾಲ್ ಮಾಡಿ ಹೇಳಿದ್ರು, ಒಂದು ಮುಡುಪು ಕಟ್ಟು ಮಂಜು ನಿಮ್ಮ ಮನೆ ದೇವ್ರಿಗೆ ಅಂತ ಹೇಳಿದ್ರು. ಆವಾಗ ನಾನು ಒಂದು ಶುಕ್ರವಾರ ಸಂಜೆ ನಾನು ನಮ್ಮ ಮನೆ ದೇವರಿಗೆ ಮುಡುಪನ್ನು ಕಟ್ಟಿ ಇಟ್ಟೆ. ಅದು ನೆರವೇರ್ತು. ನಾವು ಫ್ಲ್ಯಾಟ್ ತಗೊಂಡು ಮನೆಯಲ್ಲಿ ಗೃಹ ಪ್ರವೇಶ ಮಾಡಿಕೊಂಡು ಇವಾಗ ಬಂದಿದ್ದೀವಿ. ಹಾಗಾಗಿ ಆ ಮುಡುಪನ್ನೆಲ್ಲ ತೊಗೊಂಡೋಗಿ ನಮ್ಮ ಮನೆ ದೇವರಿಗೆ ಕೊಟ್ಟು ನಮ್ಮ ಹರಕೆಯನ್ನು ತೀರಿಸ್ಕೊಂಡು ಬರೋಣ ಅಂತಂದ್ಬಿಟ್ಟು ನಮ್ಮ ಮನೆ ದೇವರಿಗೆ ಹೋಗ್ತಾ ಇದ್ದೀವಿ. ಅಂದರೆ ನಾವು ಶುಕ್ರವಾರ ಮಧ್ಯಾಹ್ನ ನನ್ನ ಹಸ್ಬೆಂಡ್ ನೇಟಿವ್ ಊರಿಗೆ ಹೋಗೋಣ ಅಂತಂದರೆ ನಮ್ಮ ಅತ್ತೆ ಮಾವ ಊರಿಗೆ ಹೋಗೋಣ. ಅದಾದಮೇಲೆ ಶನಿವಾರ ಮಾರ್ನಿಂಗು ಮನೆ ದೇವರು ಕದ್ರಿ ದೇವಸ್ಥಾನಕ್ಕೆ ಹೋಗೋಣ ಅಂತ ಪ್ಲ್ಯಾನ್ ಮಾಡ್ಕೊಂಡಿದ್ವಿ. ಹಾಗಾಗಿ ನಾವು ಒಂದಿನ ಮುಂಚಿತವಾಗಿಯೇ ಹೋಗ್ತಾ ಇದ್ದೀವಿ. ಆಮೇಲೆ ಇದು ಬಂದು ಹೊಸಕೋಟೆ ಟು ಚಿಂತಾಮಣಿ ರೋಡಲ್ಲಿ ಶಿವನಾಪುರ ಕ್ರಾಸ್ ಅಂತ ಏನೋ ಬರುತ್ತೆ, ಅಲ್ಲಿ ಈ ಥರ ಆಂಜನೇಯ ಸ್ಟ್ಯಾಚು ಒಂದಿತ್ತು. ಸುಮಾರು ದಿನಗಳಿಂದ ನಾವು ಇದೇ ರೋಡಲ್ಲೇ ಓಡಾಡ್ತಾ ಇದ್ವಿ. ಆದರೆ ಯಾವಾಗಲೂ ಅಷ್ಟೇ ಬರಬೇಕು ಅಂತ ಅನ್ಕೊತೀವಿ, ಇಲ್ಲ ಮುಂದೆ ಹೋಗ್ತಾ ಇದ್ವಿ, ಇಲ್ಲ ಅಂತಂದರೆ ಮರ್ತೋಗ್ತಾ ಇದ್ವಿ. ಹಾಗಾಗಿ ಇವತ್ತು ಮುಂಚೆನೇ ಹೊಸಕೋಟೆ ಬಿಟ್ಟಿದ ತಕ್ಷಣವೇ ನನ್ನ ಹಸ್ಬೆಂಡ್ ಹತ್ರ ನಾನು ಹೇಳಿದೆ, ಈ ರೀತಿಯಾಗಿ ಅಲ್ಲಿ ಆಂಜನೇಯ ದೇವಸ್ಥಾನ ಹತ್ರ ಸ್ಟಾಪ್ ಮಾಡಿ ಹೋಗ್ಬಿಟ್ಟು ಬರೋಣ, ನಮಸ್ಕಾರ ಮಾಡ್ಕೊಂಡು ಬರೋಣ ಅಂತ ಹೇಳಿದೆ. ಅವರು ಸರಿ ಆಯಿತು ಅಂತಂದರು. ಇವಾಗ ನಾವು ಇಲ್ಲಿ ಆಂಜನೇಯ ಸ್ಟ್ಯಾಚು ಹತ್ರ ಬರ್ತಾ ಇದ್ದೀವಿ. ನಿಜವಾಗ್ಲೂ ಹೇಳ್ಬೇಕು ಅಂತಂದರೆ ಮೇಲ್ ಬಂದ ಮೇಲೆ ಆಂಜನೇಯ ಸ್ವಾಮಿ ಎಷ್ಟು ದೊಡ್ಡದಾಗಿದ್ದಾರೆ ಅಂತಂದರೆ ತುಂಬಾ ದೊಡ್ಡದಾಗಿದ್ದಾರೆ. ಕೆಳಗಡೆ ರೋಡಲ್ಲಿ ಹೋಗ್ಬೇಕಾದ್ರೆ ಅಷ್ಟು ದೊಡ್ಡದಾಗಿ ಕಾಣಿಸ್ತಾ ಇರಲಿಲ್ಲ, ಆದರೆ ಮೇಲ್ ಬಂದ ಮೇಲೆ ನಮಗೆ ಗೊತ್ತಾಯಿತು ಸಿಕ್ಕಾಪಟ್ಟೆ ದೊಡ್ಡದಾಗಿದ್ದಾರೆ ಅಂತಂದ್ಬಿಟ್ಟು. ನೆಕ್ಸ್ಟ್ ಆಮೇಲೆ ನಾನು ಆಗಲೇ ಹೇಳ್ತಾ ಇದ್ನಲ್ವಾ, ನಮ್ಮ ಮನೆ ಗೃಹ ಪ್ರವೇಶಕ್ಕೆ ನನ್ನ ತಮ್ಮ ಕಾಮಧೇನುವನ್ನು ಗಿಫ್ಟಾಗಿ ಕೊಟ್ಟ ಅಂತಂದ್ಬಿಟ್ಟು, ಅದ್ರ ಅಮೌಂಟ್ ನಾನು ಕೊಡಬೇಕಾ ಅಂತಂದ್ಬಿಟ್ಟು ನನ್ನ ತಮ್ಮನ್ನ ಕೇಳಿದೆ.
ಹೇಳಿದೆ. ಅವನು ಬೇಡಕ್ಕ, ಏನು ಬೇಡ ಅಂತ ಹೇಳ್ದ. ನೀನು ಮಾಡಿರೋದ್ರಲ್ಲಿ ನಾನು ಸ್ವಲ್ಪ ಮಾಡಿದ್ದೀನಿ ಅಷ್ಟೇ ಅಕ್ಕ, ಅಮ್ಮನಿಗೆ 3 lakhs ಅಷ್ಟು ನೀನು ಒಂದು ಮಾಂಗಲ್ಯ ಚೈನನ್ನು ಮಾಡಿಸ್ಕೊಟ್ಟಿದ್ದೀಯಾ, ಅದಾದಮೇಲೆ ಸುಮಾರಷ್ಟು ಸಾಲಗಳನ್ನು ತೀರಿಸ್ಕೊಟ್ಟಿದ್ದೀಯಾ, ಬೇಡಕ್ಕ ಅಂತ ಹೇಳ್ದೆ. ನಾನು ಸುಮ್ಮನೆ ಯಾಕೆ ಬೇಡ ತಗೊಳ್ಳೋದು ಅಂತಂದ್ಬಿಟ್ಟು ನಾನು ಕೊಡ್ತೀನಿ ಅಂತಂದೆ. ಆದರೂ ಅವನು ಬೇಡ ಬೇಡ ಅಂತ ಹೇಳ್ದ. ಅದಾದಮೇಲೆ ನಮ್ಮಮ್ಮನೂ ಅಷ್ಟೇ, ಬೇಡಮ್ಮ ನೀನು ಏನು ಕೇಳೋದೇ ಇಲ್ಲ, ನಿಮ್ಮ ಮನೆ ಗೃಹ ಪ್ರವೇಶಕ್ಕೆ ನಾವು ಬಟ್ಟೆಗಳನ್ನು ಕೊಡಿಸ್ಬೇಕಾಗಿತ್ತು, ಸೀರೆಯನ್ನು ಕೊಡಿಸ್ತೀನಿ ಅಂತಂದ್ರು ತಗೊಂಡಿಲ್ಲ, ಇರೋದ್ರಲ್ಲೇ ಅಡ್ಜಸ್ಟ್ ಮಾಡಿಕೊಂಡೆ. ಅದಾದಮೇಲೆ ಪಾಪ ಆಯಪ್ಪನಿಗೂ ಅಷ್ಟೇ ಅಲ್ಲೇ ಎಲ್ಲೋ ಬಟ್ಟೆಗಳನ್ನು ತಗೊಂಡಿದ್ದೀರಾ, ಏನಮ್ಮ ನೀನು ಅಮೌಂಟ್ ಕೊಡ್ತೀನಿ ಅಂತಂದ್ರು ಬೇಡ ಅಂತ ಹೇಳ್ತೀಯಾ ಅಂತಂದ್ಬಿಟ್ಟು ನಮ್ಮಮ್ಮ ಅಂದರು. ನನಗೆ ಇಷ್ಟ ಇಲ್ಲ ತಗೊಳ್ಳೋದು, ಯಾಕಂದರೆ ಬೇಡ, ಇನ್ನೊಬ್ಬರು ಒಂದು ಮಾತು ಅನ್ನೋದು ನನಗೆ ಅಷ್ಟಾಗಿ ಇಷ್ಟ ಆಗೋದಿಲ್ಲ. ನನಗೆ ಗೊತ್ತು ನನ್ನ ಕಷ್ಟ ಏನು ಅಂತಂದ್ಬಿಟ್ಟು, ನನ್ನ ನೋವು ಏನು ಅಂತಂದ್ಬಿಟ್ಟು, ಯಾರ್ಯಾರು ಏನೇನು ಅಂತಾರೆ ಅಂತಂದ್ಬಿಟ್ಟು ನನಗೆ ಗೊತ್ತು. ಹಾಗಾಗಿನೇ ನಾನು ಹೆಚ್ಚಾಗಿ ನನ್ನ ತವ್ರ ಮನೆಯಲ್ಲಿ ಏನೇ ಅಷ್ಟು ನಾನು ಮುಟ್ಟೋದಕ್ಕೆ ಹೋಗೋದಿಲ್ಲ. ಈಗ ನನ್ನನ್ನು ರೆಗ್ಯುಲರ್ ಆಗಿ ಫಾಲೋ ಮಾಡುವ ಕೆಲವು ವ್ಯೂವರ್ಸ್ ಅಂದ್ಕೊಳ್ಬೋದು, ಏನಿವತ್ತು ಮಂಜು ಈ ರೀತಿಯಾಗಿ ಮಾತಾಡಿಬಿಟ್ಲು ಅಂತಂದ್ಬಿಟ್ಟು. ನಾನು ಸೋಷಿಯಲ್ ಮೀಡಿಯಾದಲ್ಲಿ ಎಲ್ಲನೂ ಶೇರ್ ಮಾಡ್ಕೊಳ್ಳೋದಕ್ಕೆ ಆಗೋದಿಲ್ಲ ಫ್ರೆಂಡ್ಸ್. ಕೆಲವೊಂದನ್ನು ನಾವು ಒಳಗಡೆನೇ ಇಟ್ಕೊಳ್ಬೇಕಾಗುತ್ತೆ. ಅದೆಷ್ಟೇ ನೋವಿದ್ರೂ ಸಹಿತ ದೇವರಿಗೆ ಒಪ್ಪಿಸ್ಬಿಟ್ಟು ನಮ್ಮ ಪಾಡಿಗೆ ನಾವು ನಮ್ಮ ಒಳ್ಳೆಯ ದಾರಿ ಏನಿದೆ ಅಂತಂದ್ಬಿಟ್ಟು ಅದನ್ನು ನೋಡಿಕೊಂಡು ನಡೀತಾ ಇರಬೇಕಾಗುತ್ತೆ. ಎಲ್ಲನೂ ಅಷ್ಟೇ, ದೇವರೇ ನಮಗೆ ಕೊಡ್ತಾನೆ. ಏನು ಕೊಡಬೇಕು ಏನು ಬಿಡಬೇಕು ಅನ್ನೋದು ದೇವ್ರಿಗೆ ಬಿಟ್ಟಿದ್ದು. ಹಾಗಾಗಿ ನಾನು ಹೇಳೋದಕ್ಕೆ ಹೋಗೋದಿಲ್ಲ. ಇವತ್ತೇ ಅಲ್ಲ, ಯಾವತ್ತಿಗೂ ಅಷ್ಟೇ ಆ ಒಂದು ನನ್ನ ಪರ್ಸ್ನಲ್ ನೋವಿನ ವಿಚಾರಗಳನ್ನು ಶೇರ್ ಮಾಡ್ಕೊಳ್ಬಾರ್ದು ಅಂತ ಅಂದ್ಕೊಂಡಿದ್ದೀನಿ. ಅಂಥ ಸಂದರ್ಭಗಳು ಸಹ ಬರಬಾರ್ದು ಅಂತ ಅಂದ್ಕೊಂಡಿದ್ದೀನಿ. ಇದನ್ನು ಅರ್ಥ ಮಾಡ್ಕೊಳ್ತೀರಾ ಅಂತ ಅಂದ್ಕೊಳ್ತೀನಿ. ಹಾಗೆ ಕೊಟ್ಟ ಹೆಣ್ಣು ಕುಲಕ್ಕೆ ಹೊರಗೆ ಅಂತ ಹೇಳ್ತಾರಲ್ವ, ಹಾಗಾಗಿ ನಾನು ಮದುವೆ ಆಗಿ ಬಂದು ನನ್ನ ಗಂಡ, ನನ್ನ ಅತ್ತೆ ಮಾವ, ನನ್ನ ಮೈದುನ, ನಮ್ಮ ಅಪ್ಪ ಅಮ್ಮ, ನನ್ನ ತಮ್ಮ, ಇಷ್ಟೇ ನನ್ನ ಪ್ರಪಂಚ. ಇಷ್ಟರಲ್ಲೇ ನಾನು ಒಂದು ಬೌಂಡ್ರಿಯನ್ನು ಹಾಕ್ಕೊಂಡು ಜೀವನ ಮಾಡ್ತಾಯಿದ್ದೀನಿ. ಎಲ್ಲರೂ ಇದನ್ನು ಅರ್ಥ ಮಾಡ್ಕೊಂಡಿದ್ದೀರಾ ಅಂತ ಅನ್ಕೊಂಡಿದ್ದೀನಿ. ಆಮೇಲೆ ನನ್ನನ್ನು ಯಾರು ಪ್ರೀತಿಯಿಂದ ಮಾತಾಡ್ತಾ ಇದ್ದಾರೋ, ಪ್ರೀತಿಯಿಂದ ನೋಡ್ಕೊಳ್ತಾ ಇದ್ದಾರೋ, ಪದ್ಮಕ್ಕ ಆಗಿರ್ಬೋದು, ಹಾಗೆ ನಮ್ಮ ಅತ್ತೆ ಮನೆ ಕಡೆಯವರು, ನಮ್ಮ ಚಿಕ್ಕತ್ತೆ ಆಗಿರ್ಬೋದು, ದೊಡ್ಡತ್ತೆ ಆಗಿರ್ಬೋದು, ನನ್ನ ನಾದನಿಯರಾಗಿರ್ಬೋದು, ಯಾರು ಈ ಕಡೆ ನನ್ನನ್ನು ಚೆನ್ನಾಗಿ ಮಾತಾಡಿಸ್ತಾ ಇದ್ದಾರೋ, ಪ್ರೀತಿಸ್ತಾ ಇದ್ದಾರೋ ಅವರನ್ನು ಅಷ್ಟೇ ಚೆನ್ನಾಗಿ ನಾನು ನೋಡ್ಕೊಳ್ತಾ ಇದ್ದೀನಿ. ಹಾಗೆ ನಾನು ಅವ್ರ ಬಗ್ಗೆ ಮಾತ್ರ ನಾನು ವಿಡಿಯೋಗಳಲ್ಲಿ ಮಾತಾಡ್ತಾ ಇರ್ತೀನಿ. ಯಾಕಂದರೆ ನನಗೆ ಅವರಿಂದ ಏನೂ ಪ್ರಾಬ್ಲಮ್ ಆಗೋದಿಲ್ಲ. ಬೇರೆಯವ್ರ ಬಗ್ಗೆ ಮಾತಾಡಿ ನಮ್ಮ ಬಗ್ಗೆ ಯಾಕೆ ಮಾತಾಡಿದ್ರಿ ಅಂತಂದ್ಬಿಟ್ಟು ನಾನು ನ್ಯೂಸೆನ್ಸ್ ಕ್ರಿಯೇಟ್ ಮಾಡ್ಕೊಳ್ಳೋದಕ್ಕೆ ರೆಡಿ ಇಲ್ಲ. ಹಾಗಾಗಿ ನನ್ನನ್ನು ಯಾರು ಚೆನ್ನಾಗಿ ಮಾತಾಡ್ತಾರೋ, ನನ್ನ ಜೊತೆ ಯಾರು ಇರ್ತಾರೋ ಅಷ್ಟೇ ಬೌಂಡ್ರಿಯಲ್ಲಿ ನಾನು ಇದ್ದುಕೊಂಡು, ಅಷ್ಟೇ ಪ್ರೀತಿಯಿಂದ ಅವ್ರ ಜೊತೆ ಮಾತಾಡಿಕೊಂಡು ಅಷ್ಟೇ ಮಾತಾಡ್ತಾ ಇರ್ತೀನಿ ಅಷ್ಟೇ ನಾನು. ನೆಕ್ಸ್ಟ್ ಈಗ ಮೇಲೆ ಆಂಜನೇಯ ಸ್ವಾಮಿ ಹತ್ರ ಹಣೆಗೆ ಬೊಟ್ಟಿಟ್ಕೊಳ್ಳೋದಕ್ಕೆ ಅಂತಂದ್ಬಿಟ್ಟು ಒಂದು ಸ್ವಲ್ಪ ಕೇಸರಿಯನ್ನು ಇಟ್ಟಿದ್ರು. ನನ್ನ ಹಸ್ಬೆಂಡ್ ಹಣೆಗೆ ಒಂದು ಸ್ವಲ್ಪ ಕೇಸರಿ ಬೊಟ್ಟನ್ನು ಇಟ್ಟು, ನನ್ನ ಹಣೆಗೆ ಒಂದು ಸ್ವಲ್ಪ ಕೇಸರಿ ಬೊಟ್ಟನ್ನು ಇಟ್ಕೊಂಡು, ಹಾಗೆ ನಮಸ್ಕಾರ ಮಾಡಿಕೊಂಡು ಆ ಕಡೆ ಈ ಕಡೆ ಒಂದು ಸ್ವಲ್ಪ ಹೊತ್ತು ಓಡಾಡಿಕೊಂಡು ಎಲ್ಲ ನೋಡಿಕೊಂಡು ಇವಾಗ ಕೆಳಗಡೆಗೆ ಹೋಗ್ತಾ ಇದ್ದೀವಿ. ನೆಕ್ಸ್ಟ್ ಆಮೇಲೆ ಲಾಸ್ಟ್ ವಿಡಿಯೋದಲ್ಲಿ ಒಬ್ಬರು ಕಮೆಂಟ್ ಮಾಡಿದರು, ಆ ಗೃಹ ಪ್ರವೇಶಕ್ಕೆ ಯಾರು ಜನ ಸರಿಯಾಗಿ ಬಂದಂಗಿಲ್ಲ ಅಲ್ವಾ ಮಂಜು, ಊಟಗಳೆಲ್ಲ ವೇಸ್ಟ್ ಆಗಿರುತ್ತಲ್ವಾ ಮಂಜು ಅಂತಂದ್ಬಿಟ್ಟು ಕಮೆಂಟ್ ಮಾಡಿದರು. ಇಲ್ಲ, ಹಾಗೇನಿಲ್ಲ, ಊಟಗಳೇನು ವೇಸ್ಟ್ ಆಗಲಿಲ್ಲ. ನಾವು ಒಂದು 50 ಜನ ಕೇಳಿದ್ವಿ, 45 ಜನವರೆಗೂ ಬಂದು ತಿನ್ಕೊಂಡು ಹೋಗಿದ್ದಾರೆ. ಅದಾದಮೇಲೆ ಇನ್ನೊಂದು 5 ಜನಕ್ಕೆ ಅಂತಂದರೆ ನಮ್ಮಮ್ಮ ಊರಿಗೆ ಒಂದು ಸ್ವಲ್ಪ ಕಳಿಸ್ಕೊಟ್ವಿ. ಅದಾದಮೇಲೆ ಅಜ್ಜಿ ಮನೆಗೆ ಕಳಿಸ್ಕೊಟ್ವಿ. ನಮ್ಮ ಚಿಕ್ಕತ್ತೆಗೆ, ದೊಡ್ಡತ್ತೆಗೆ ಎಲ್ರಿಗೂ ಅವ್ರವ್ರ ಮನೆಗಳಿಗೂ ಒಂದು ಸ್ವಲ್ಪ ಕಳಿಸ್ಕೊಟ್ವಿ. ನಿಜ ಹೇಳಬೇಕು ಅಂತಂದರೆ ನಾನು ನಮ್ಮ ಮನೆ ಗೃಹ ಪ್ರವೇಶದಲ್ಲಿ ಹೋಳಿಗೆನೇ ತಿನ್ನೋಕ್ಕೆ ಆಗಲಿಲ್ಲ, ನನಗೆ ಸಿಗಲೇ ಇಲ್ಲ, ಅಷ್ಟು ಎಲ್ಲ ಖಾಲಿಯಾಗೋಗಿತ್ತು. ಇನ್ನು ನೈಟ್ ಊಟಕ್ಕೆ ಅಂತಂದ್ಬಿಟ್ಟು ನಮ್ಮ ಅತ್ತೆ ಮಾವ, ನಾನು, ನನ್ನ ಹಸ್ಬೆಂಡ್ ಇದ್ವಿ. ನಮ್ಮೆಲ್ರಿಗೂ ಅನ್ನ ಮತ್ತು ರಸಮ್ ಅಷ್ಟೇ ಇತ್ತು. ಇನ್ನೊಂದು ಸ್ವಲ್ಪ ಗ್ರೇವಿಗಳಿತ್ತು, ಅದನ್ನು ನಮ್ಮ ಬಿಲ್ಡಿಂಗ್ ಸೆಕ್ಯೂರಿಟಿ ಅವ್ರಿಗೊಂದು ಸ್ವಲ್ಪ ಕೊಟ್ಬಿಟ್ವಿ. ಎಲ್ಲ ಖಾಲಿಯಾಗೋಯ್ತು. ನೀವು ಅಬ್ಸರ್ವ್ ಮಾಡಿರ್ಬೋದು, ನಮ್ಮನೆಯಲ್ಲೇ ನಾನು ಒಂದು ಅಗ್ಳು ಅನ್ನನೂ ವೇಸ್ಟ್ ಮಾಡೋದಕ್ಕೆ ಬಿಡೋದಿಲ್ಲ. ಅಂಥದ್ರಲ್ಲಿ ನಮ್ಮನೆ ಗೃಹ ಪ್ರವೇಶದಲ್ಲಿ ನಾನು ವೇಸ್ಟ್ ಮಾಡೋದಕ್ಕೆ ಬಿಡ್ತೀನ? ವೇಸ್ಟ್ ಆಗಿದ್ರು ಒಂದು ವೇಳೆ ಅನಾಥಾಶ್ರಮಗಳಿಗೆ ಕೊಡ್ತಾ ಇದ್ದೆ ನಾನು. ನೆಕ್ಸ್ಟ್ ಇವಾಗ ನಮ್ಮ ಮನೆ ಗೃಹ ಪ್ರವೇಶಕ್ಕೆ ಯಾರ್ಯಾರು ಏನೇನು ಗಿಫ್ಟನ್ನು ಕೊಟ್ಟಿದ್ದಾರೆ ಅಂತಂದ್ಬಿಟ್ಟು ತೋರಿಸ್ತಾ ಇದ್ದೀನಿ. ಇದು ಬಂದು ನಮ್ಮ ಅತ್ತೆ ಮಾವ ಕೊಟ್ಟಿದ್ದು ಬೆಳ್ಳಿ ತಟ್ಟೆ ಮತ್ತು ಚೆಂಬು. ನಮ್ಮ ಮದುವೆ ಟೈಮಲ್ಲಿ ನನ್ನ ಹಸ್ಬೆಂಡ್ ಪಾದಪೂಜೆಗೆ ಅಂತಂದ್ಬಿಟ್ಟು ನಮ್ಮ ಅತ್ತೆ ಬೆಳ್ಳಿ ತಟ್ಟೆ ಚೆಂಬಲ್ಲೇ ತೊಳಿಬೇಕು ಅಂತಂದ್ಬಿಟ್ಟು ಹೇಳ್ಬಿಟ್ಟಿದ್ರು. ಆವಾಗ ನಾನು ನನ್ನ ಹಸ್ಬೆಂಡ್ಗೆ ಕಾಲ್ ಮಾಡಿ ಹೇಳಿದೆ, ಏನು ನಿಮ್ಮಮ್ಮ ಈ ರೀತಿಯಾಗೆಲ್ಲ ಕೇಳ್ತಾರೆ, ಡಿಮ್ಯಾಂಡ್ ಮೇಲೆ ಡಿಮ್ಯಾಂಡ್ ಮಾಡ್ತಾರೆ ಅಂತಂದ್ಬಿಟ್ಟು. ಆವಾಗ ನನ್ನ ಹಸ್ಬೆಂಡು, ಜಗಳ ಏನು ಮಾಡ್ಕೊಳ್ಳೋದು ಬೇಡ, ನೀನೊಂದು ಸ್ವಲ್ಪ ಅಮೌಂಟನ್ನು ಹಾಕು, ನಾನೊಂದು ಸ್ವಲ್ಪ ಅಮೌಂಟನ್ನು ಹಾಕ್ತೀನಿ ಅಂತ ಹೇಳಿದ್ರು. ಆವಾಗ 1 kg ಬೆಳ್ಳಿಗೆ ನಾವು ಒಂದು 40,000 ಏನೋ ಇಬ್ಬರು ಶೇರ್ ಮಾಡಿಕೊಂಡು ಬೆಳ್ಳಿ ತಟ್ಟೆ ಚಂಬನ ತೊಗೊಂಡ್ವಿ. ಅದಾದಮೇಲೆ ಪಾದಪೂಜೆ ಆದಮೇಲೆ ನಮ್ಮ ಅತ್ತೆ ಮನೆಯಲ್ಲೇ ಇತ್ತು. ನಾನು ಒಂದು 2-3 ಸಲ ಕೇಳಿದೆ, ಅದನ್ನು ಹಾಕ್ಬಿಟ್ಟು ಬೆಳ್ಳಿ ದೀಪಗಳನ್ನು ತೊಗೊಳ್ತೀನಿ, ದೊಡ್ಡ ದೀಪಗಳನ್ನು ಕೊಡಿ ಅಮ್ಮ ಅಂತಂದ್ಬಿಟ್ಟು. ನಮ್ಮ ಮಾವ ಒಪ್ಕೊಂಡಿಲ್ಲ, ಅದಕ್ಕೆ ನಮಗೆ ಕನ್ಯಾದಾನಕ್ಕೆ ಅಂತ ಕೊಟ್ಟಿರೋದು, ನಾನು ಕೊಡೋದಿಲ್ಲಮ್ಮ ಅಂತಂತ ಹೇಳಿಬಿಟ್ರು. ಸರಿ ಬಿಡು ಅಂತಂದ್ಬಿಟ್ಟು ನಾನು ಮತ್ತೆ ಕೇಳೋದಕ್ಕೇ ಹೋಗಲಿಲ್ಲ.
ನಾನು ಅಷ್ಟೇ ಒಂದು 2-3 ಸಲ ಕೇಳ್ತೀನಿ. ಅವ್ರು ಕೊಡಲಿಲ್ಲ ಅಂತಂದರೆ ಅಷ್ಟೇ ನಾನು ಅದನ್ನು ಮತ್ತೆ ಕೇಳೋದಕ್ಕೆ ಹೋಗೋದಿಲ್ಲ. ಅದಾದಮೇಲೆ ನಮ್ಮ ಮದುವೆಗೇನೆ ಅವ್ರು ತಗೊಂಡಿದ್ರಂತೆ ತಟ್ಟೆ ಬಂದು 1 kg ಮತ್ತು ಚೆಂಬು ಬಂದು ಅರ್ಧ kg ಅಂತಂದ್ಬಿಟ್ಟು 1.5 kg ಅಷ್ಟು ಬೆಳ್ಳಿಯನ್ನು ಅವ್ರು ತಗೊಂಡಿದ್ರಂತೆ. ಯಾಕಂದರೆ ನಾವು ಬೆಳ್ಳಿ ತಟ್ಟೆಯಲ್ಲಿ ಪಾದಪೂಜೆಯನ್ನು ಮಾಡೋದಿಲ್ವೇನೋ ಅಂತಂದ್ಬಿಟ್ಟು ಇರಲಿ ಅಂತಂದ್ಬಿಟ್ಟು ಅವರೇ ತಗೊಂಡಿದ್ರಂತೆ. ನಾವು ಹೇಗೂ ತಗೊಂಡಿದ್ವಲ್ವ, ಹಾಗಾಗಿ ಅವರು ಇದನ್ನು ಹಾಗೆ ಇಟ್ಕೊಂಡಿದ್ರು. ಇದನ್ನು ಇವಾಗ ನನಗೆ ಕೊಟ್ಟರು, ನೀನೇ ಇಟ್ಕೊಳ್ಳಮ್ಮ, ಇದನ್ನು ನಿಮ್ಮದಿದೆ ಅಲ್ವಾ ಬೆಳ್ಳಿ ತಟ್ಟೆ ಚೆಂಬು, ಅದನ್ನು ನಾನು ಹಾಗೆ ಇಟ್ಕೊಳ್ತೀನಿ ಅಂತ ಹೇಳಿದ್ರು. ನಾನು ಅಂದ್ಕೊಂಡಿದ್ದೀನಿ ನನ್ನ ಬ್ರದರ್ ಇನ್ ಲಾಗೆ ಅವ್ರ ಮದುವೆ ಟೈಮಲ್ಲಿ ಪಾದ ಪೂಜೆ ಮಾಡಿಬಿಟ್ಟು ಆಮೇಲೆ ಏನಾದರೂ ಮಾಡ್ತಾರೇನೋ ಅಂತ ನಾನು ಅಂದ್ಕೊಂಡಿದ್ದೆ. ಅದಕ್ಕೆ ನಾನು ಸುಮ್ಮನೆ ಆಗಿಬಿಟ್ಟಿದ್ದೆ, ಬೇಡ ಬಿಡು ಕೇಳೋದು ಅಂತಂದ್ಬಿಟ್ಟು ನಾನು ಸುಮ್ಮನೆ ಆಗಿಬಿಟ್ಟಿದ್ದೆ. ನೆಕ್ಸ್ಟ್ ಇವಾಗ ಇಲ್ಲಿ ನೋಡ್ತಾ ಇರ್ಬೋದು, ಇದು ಬಂದು ನಮ್ಮ ಚಿಕ್ಕತ್ತೆ ಮಾಡಿರೋದು. ಇದು ಬೆಳ್ಳಿ ಕಾಮಧೇನು. ಇದು ಸುಮಾರಿಗೆ ಒಂದು 20 ಗ್ರಾಮ್ ಏನೋ ಇದೆ ಅಂತೆ. ಅವರು ಚಿಕ್ಕದಾಗಿ ನನ್ನ ಒಂದು ಪ್ರೆಸೆಂಟೇಷನ್ ಮಂಜು ಅಂತಂದ್ಬಿಟ್ಟು ನಮ್ಮ ಚಿಕ್ಕತ್ತೆ ತೊಗೊಂಬಂದು ಕೊಟ್ಟೋಗಿದ್ದಾರೆ. ನೆಕ್ಸ್ಟ್ ಇವಾಗ ಇಲ್ಲಿ ನೋಡ್ತಾ ಇರ್ಬೋದು, ಇದು ಬಂದು ಪದ್ಮಕ್ಕ ಅವರು ಮಾಡಿರೋದು. ನನಗೆ ದುಬಾರಿ ಅಂತಲೇ ಅನ್ನಿಸ್ತು ಈ ಒಂದು ಗಿಫ್ಟು ನನಗೆ. ಯಾಕಂದರೆ ನನ್ನ ಮದುವೆ ಟೈಮಲ್ಲೂ ಸಹ ನನಗೆ ಇಂಥ ಒಂದು ದುಬಾರಿ ಗಿಫ್ಟು ನನಗೆ ಬಂದಿಲ್ಲ. ಹಾಗೆ ಅವರು ಪರ್ಸ್ನಲ್ ಆಗಿ ಒಂದು ಸ್ವಲ್ಪ ಹೆಲ್ಪ್ ಮಾಡಿದ್ದಾರೆ. ನಾನು ಅದನ್ನು ಎಲ್ಲೂ ಹೇಳ್ಕೊಂಡಿಲ್ಲ, ಹೇಳೋದು ಇಲ್ಲ. ಅದಾದಮೇಲೆ ಇವಾಗ ಗಿಫ್ಟ್ ತೊಗೊಂಬಂದು ಕೊಟ್ಟಿದ್ದಾರೆ. ಮತ್ತು ಲಾಸ್ಟ್ ವಿಡಿಯೋದಲ್ಲಿ ನಾನು ಹೇಳಿದ್ನಲ್ವಾ, ರಿಜಿಸ್ಟ್ರೇಷನ್ ಟೈಮಲ್ಲಿ ಒಂದು ಸ್ವಲ್ಪ ಹೆಲ್ಪ್ ಮಾಡಿದ್ದಾರೆ ಅಂತಂದ್ಬಿಟ್ಟು. ಇವಾಗ ಆಯಕ್ಕ ನನಗೆ ಪ್ರೆಸೆಂಟೇಷನ್ ಮಾಡಿರೋದು ಬಂದು ಬೆಳ್ಳಿ ಕುಂಕುಮದ ಬಟ್ಲುಗಳು. ತುಂಬಾ ದೊಡ್ಡದಾಗಿದೆ. ನನಗೆ ಈ ಥರ ಡಿಸೈನಲ್ಲಿ ತೊಗೊಳ್ಬೇಕು ಅಂತ ಅಂದ್ಕೊಂಡಿದ್ದೆ. ನನ್ನ ಹತ್ರ ಈ ಥರ ಡಿಸೈನ್ ಇರಲಿಲ್ಲ. ಆಯಕ್ಕ ನನ್ನ ಒಂದು ಆಸೆಯನ್ನು ಅದ್ಯಾಕೆ ಕ್ಯಾಚ್ ಮಾಡ್ಕೊಂಡು ತೊಗೊಂಬಂದು ಕೊಟ್ಟರೋ ಗೊತ್ತಿಲ್ಲ. ಅದಾದಮೇಲೆ ಆಯಕ್ಕ ಈ ಒಂದು ಬೆಳ್ಳಿ ಕುಂಕುಮದ ಬಟ್ಲುಗಳನ್ನು ಕೊಟ್ಟು 100 ಕಾಲ ನಿನ್ನ ಅರಿಶಿನ ಕುಂಕುಮದ ಭಾಗ್ಯ ಚೆನ್ನಾಗಿರಲಿ ಮಂಜು ಅಂತ ಹಾರೈಸಿದ್ರು. ನನಗೆ ನಿಜವಾಗ್ಲೂ ತುಂಬಾ ಖುಷಿ ಆಯಿತು. ಆ ಒಂದು ತಾಟಿಂದನೇ ಅಂತೆ ಅವರು ನನಗೆ ಒಂದು ಬೆಳ್ಳಿ ಕುಂಕುಮದ ಬಟ್ಲುಗಳನ್ನು ತೊಗೊಂಬಂದು ಕೊಟ್ಟಿದ್ದು. ನಾನು ತುಂಬ ಬಲವಂತವಾಗಿ ಕೇಳಿದೆ, ಎಷ್ಟು ಅಮೌಂಟ್ ಆಯ್ತಕ್ಕ ಅಂತಂದ್ಬಿಟ್ಟು. ಅವರು ಹೇಳಲೇ ಇಲ್ಲ, ಹಾಗೆಲ್ಲ ಹೇಳ್ಬಾರ್ದು ಅಂತ ಹೇಳಿದ್ರು. ಇಲ್ಲ ನೀವು ಹೇಳಲೇಬೇಕು ಅಂತ ಹಠ ಮಾಡಿ ಕೇಳಿದ್ದಕ್ಕೆ ಅವರು ಹೇಳಿದ್ರು ಒಂದು 5000ವರೆಗೂ ಆಯಿತು ಮಂಜು ಅಂತಂದ್ಬಿಟ್ಟು ಹೇಳಿದ್ರು. ವೆಯ್ಟ್ ಎಲ್ಲ ತುಂಬ ಚೆನ್ನಾಗಿದೆ. ನಿಜವಾಗ್ಲೂ ಹೇಳ್ಬೇಕಂದ್ರೆ ಯೂಟ್ಯೂಬಿಂದ ಪರಿಚಯ ಆಗಿ ಯೂಟ್ಯೂಬಿಂದ ಅಕ್ಕ ತಂಗಿಯರ ಥರ ಇದ್ದುಕೊಂಡು ಅವರು ಆಲ್ರೆಡಿ ತುಂಬ ಹೆಲ್ಪ್ ಮಾಡಿದ್ದಾರೆ. ಅದ್ರ ಮುಂದೆ ಇದೂ ಹೆಲ್ಪ್ ಮಾಡಿದ್ದಾರೆ ಅಂತಂದರೆ ಇದು ನನಗೆ ತುಂಬ ದುಬಾರಿ ಗಿಫ್ಟೇ ಅಲ್ವಾ. ಹಾಗಾಗಿನೇ ನಾನು ಲಾಸ್ಟ್ ವಿಡಿಯೋದಲ್ಲಿ ಪದ್ಮಕ್ಕ ನನಗೆ ದುಬಾರಿ ಗಿಫ್ಟನ್ನೇ ಕೊಟ್ಟಿದ್ದಾರೆ ಅಂತ ಹೇಳಿದ್ದು. ನೆಕ್ಸ್ಟ್ ಆಮೇಲೆ ನಾನ್ ಸ್ಟಿಕ್ ಕಡಾಯಿ ತವಾ ಅವನ್ನೆಲ್ಲ ನಾನು ತೋರಿಸಿದ್ನಲ್ವ, ಅದು ಬಂದು ನಮ್ಮ ಅತ್ತಿಗೆ ಮತ್ತು ನಮ್ಮ ಅಣ್ಣ ಕೊಟ್ಟಿದ್ದು. ಅಂದರೆ ನಮ್ಮ ಚಿಕ್ಕಪ್ಪ ಮಗ ಮತ್ತು ಸೊಸೆ ಅವ್ರು ಕೊಟ್ಟಿದ್ದು. ಮತ್ತು ಈ ಸೀರೆನೂ ಅಷ್ಟೇ ಅವರೇ ತೊಗೊಂಬಂದು ಕೊಟ್ಟಿದ್ದು. ನನಗೆ ಮತ್ತು ನನ್ನ ಹಸ್ಬೆಂಡ್ಗೆ ಬಟ್ಟೆಗಳನ್ನು ಕೊಟ್ಟರು. ಅದಾದಮೇಲೆ ಮನೆಗೆ ಆ ಒಂದು ಗಿಫ್ಟನ್ನು ಕೊಟ್ಟಿದ್ದಾರೆ. ನನಗೆ ಸೀರೆ ಅಂತೂ ತುಂಬಾ ಇಷ್ಟ ಆಯಿತು. ಕಲರ್ ನನಗೆ ಯಾವಾಗಲೂ ಅಷ್ಟೇ ನನಗೆ ಪಿಂಕ್ ಕಲರ್ ಅಂದರೆ ತುಂಬ ಇಷ್ಟ. ಹಾಗಾಗಿ ನನಗೆ ಈ ಸೀರೆ ತುಂಬಾ ಇಷ್ಟ ಆಯಿತು. ಲಾಸ್ಟ್ ಟೈಮು ನಾವು ನಮ್ಮಮ್ಮ ಮನೆಗೆ ಗೃಹ ಪ್ರವೇಶಕ್ಕೆ ಡೇಟನ್ನು ಫಿಕ್ಸ್ ಮಾಡೋದಕ್ಕೆ ಅಂತ ಹೋಗಿದ್ವಲ್ವ, ಆ ಟೈಮಲ್ಲಿ ನಮ್ಮಣ್ಣ ಅವ್ರ ಮಗಳದು ನಾಮಕರಣ ಇದೆ ಅಂತಂದ್ಬಿಟ್ಟು ನನ್ನನ್ನು ಇನ್ವೈಟ್ ಮಾಡಿದರು. ನಾನು ಹೋಗೋದಕ್ಕೆ ಆಗಲಿಲ್ಲ. ಹಾಗಾಗಿ ಅಮ್ಮ ಮನೆಗೆ ಹೋದಾಗ ಗೋಲ್ಡ್ ಇಯರ್ ರಿಂಗ್ಸ್ನ ತೊಗೊಂಡೋಗಿ ಕೊಟ್ಟಿದ್ನಲ್ವ, ಅವರೇ ಈ ಸೀರೆ ಮತ್ತು ಒಂದು ನಾನ್ ಸ್ಟಿಕ್ ಕಡಾಯಿ ತವಾ ಕೊಟ್ಟಿದ್ದು. ಎಲ್ಲರ ಗಿಫ್ಟು ಅಷ್ಟೇ ತುಂಬಾ ಚೆನ್ನಾಗಿದೆ. ತುಂಬಾ ನನಗೆ ಇಷ್ಟ ಆಯಿತು. ಎಲ್ಲರೂ ಅಷ್ಟೇ ಪ್ರೀತಿಯಿಂದ ಕೊಟ್ಟು ನಮ್ಮನ್ನು ಪ್ರೀತಿಯಿಂದ ಆರೈಸಿ ಹೋದರು. ಇನ್ನು ತೆಂಗಿನಕಾಯಿಗಳ ವಿಚಾರಕ್ಕೆ ಬರ್ತೀನಿ. ತೆಂಗಿನಕಾಯಿಗಳು ಬಂದು ಕೆಳಗಡೆ ಇಟ್ಟಿದ್ವಿ. ಅದೆಲ್ಲ ಜೆಂಟ್ಸ್ಗೆ ತಾಂಬೂಲವಾಗಿ ಕೊಡೋಣ ಅಂತಂದ್ಬಿಟ್ಟು ಕೆಳಗಡೆ ನನ್ನ ತಮ್ಮ ಮತ್ತು ನನ್ನ ಹಸ್ಬೆಂಡ್ ಇದ್ದರು. ಅವರು ಯಾರಿಗೂ ಸರಿಯಾಗಿ ತೆಂಗಿನಕಾಯಿಗಳನ್ನು ಕೊಟ್ಟಿಲ್ಲ. ಮೇಲೆ ನಾವು ಒಂದು 30 ಸ್ಟೀಲ್ ಬಟ್ಲುಗಳನ್ನು ತೊಗೊಂಬಂದಿದ್ವಿ. ಆಲ್ಮೋಸ್ಟ್ ಎಲ್ಲ ಖಾಲಿಯಾಗಿ ಹೋಗಿದೆ. ಒಂದು 5-6 ಉಳ್ಕೊಂಡಿದೆ ಅಷ್ಟೇ. ಎಲ್ಲನೂ ನಾವು ಕೊಟ್ಬಿಟ್ಟಿದ್ವಿ. ಅವರೇ ಕೊಟ್ಟಿಲ್ಲ ಸರಿಯಾಗಿ. ಅವರೇ ಯಾಕೆ, ನಾನೇ ಕೊಟ್ಟಿಲ್ಲ. ಪದ್ಮಕ್ಕ ಅವ್ರಿಗೇನೋ ನಾನು ಅರ್ಶಿನ ಕುಂಕುಮ ಮತ್ತು ಬಟ್ಲೆಲ್ಲ ಕೊಟ್ಟೆ. ಆಮೇಲೆ ಅವ್ರ ಜೊತೆನೆ ನಾನು ಕೆಳಗಡೆ ಊಟಕ್ಕೆ ಅಂತ ಹೋದ್ವಿ. ಊಟ ಎಲ್ಲ ಮಾಡಿದ್ವಿ. ಮಾಡ್ತಾ ಒಂದು ಸ್ವಲ್ಪ ಅದೊಂದು ಇದೊಂದು ಅಂತ ಮಾತಾಡ್ಕೊಂಡಿದ್ವಿ. ಅದಾದಮೇಲೆ ಆಯಕ್ಕನೂ ಹೊರಡುವಾಗ ನಾನು ಅಣ್ಣಗೆ ತೆಂಗಿನಕಾಯೇ ಕೊಟ್ಟಿಲ್ಲ. ನಾನೇ ಮರ್ತುಬಿಟ್ಟಿದ್ದೀನಿ ಮಾತುಗಳಲ್ಲಿ. ಈ ರೀತಿಯಾಗೆಲ್ಲ ಆಗಿ ತೆಂಗಿನಕಾಯಿಗಳೆಲ್ಲ ಉಳಿದೋಗಿದೆ. ಅದಾದಮೇಲೆ ನನ್ನ ಹಸ್ಬೆಂಡ್ಗೆ ಅವರು ಪರಿಚಯಸ್ಥರು, ಬಿಲ್ಡರ್ಸು, ಅವ್ರ ಕೊಲೀಗ್ಸು ಅವರೆಲ್ಲ ಬಂದಿದ್ದರು. ಅವರೆಲ್ಲ ತೆಂಗಿನಕಾಯಿ ತೊಗೊಳ್ಳಿ ಅಂತಂದರೆ ದುರ್ಗೇಶ್ ಬೇಡಪ್ಪ ಅಂತಂದ್ಬಿಟ್ಟು ಬಿಟ್ಟೋದ್ರಂತೆ. ಈ ರೀತಿಯಾಗಿ ತುಂಬ ತೆಂಗಿನಕಾಯಿ ಉಳ್ಕೊಂತು ಅಷ್ಟೇ. ನೆಕ್ಸ್ಟ್ ಆಮೇಲೆ ಈಗ ಗೋಲ್ಡನ್ ಕಲರ್ ಸ್ಯಾರಿ ತೋರಿಸಿದ್ನಲ್ವ, ಆ ಸ್ಯಾರಿ ಬಂದು ನಮ್ಮ ದೊಡ್ಡಮ್ಮ ಕೊಟ್ಟಿದ್ದು, ಅಂತಂದರೆ ನಮ್ಮಮ್ಮ ಅವರ ಅಕ್ಕ ಕೊಟ್ಟಿದ್ದು. ಅದ್ರ ಜೊತೆಗೆ ನನ್ನ ಹಸ್ಬೆಂಡ್ಗೂ ಬಟ್ಟೆಗಳನ್ನು ಕೊಟ್ಟಿದ್ದಾರೆ. ನಮ್ಮ ಅತ್ತಿಗೆಯವರು ಅಷ್ಟೇ, ಅವರು ಅಷ್ಟೇ ನನ್ನ ಹಸ್ಬೆಂಡ್ಗೆ ಬಟ್ಟೆಗಳನ್ನು ಕೊಟ್ಟಿದ್ರು. ಆದರೆ ನನ್ನ ಹಸ್ಬೆಂಡ್ ಅದನ್ನ ಸ್ಟಿಚ್ ಮಾಡಿಸ್ಕೊಳ್ಳೋದಿಲ್ಲ ಅಂತಂದ್ಬಿಟ್ಟು ನಮ್ಮ ಮಾವನವ್ರಿಗೆ ಕೊಟ್ಬಿಟ್ವಿ. ಅದಾದಮೇಲೆ ಇದು ಬಂದು ನನ್ನ ಹಸ್ಬೆಂಡ್ ಅವರ ಚಿಕ್ಕಮ್ಮನ ಮಗಳು ಕೊಟ್ಟಿರೋದು. ಅಂದರೆ ನನಗೆ ನಾದ್ನಿ ಆಗ್ತಾಳೆ, ಆ ಹುಡುಗಿ ಕೊಟ್ಟಿದ್ದು. ಇದು ಬಂದು ಬ್ರಾಸ್ದು ಲೈಟಿಂಗ್ ದೀಪ ಅಂತೆ. ಇದು
ಕರೆಂಟ್ಗೆ ಕನೆಕ್ಷನ್ ಕೊಟ್ಟರೆ ತುಂಬ ಚೆನ್ನಾಗಿ ಕಾಣುತ್ತೆ ಅಂತಂದ್ಬಿಟ್ಟು ಹೇಳಿದ್ಲು ಹುಡುಗಿ. ಹುಡುಗಿ ಗಿಫ್ಟನ್ನು ಕೊಟ್ಟು ಮೆನ್ಷನ್ ಮಾಡಿ ಹೇಳಿದ್ಲು, ಈ ರೀತಿಯಾಗಿ ನಾನು ಗಿಫ್ಟನ್ನು ಕೊಟ್ಟಿದ್ದೀನಿ ಅಂತಂದ್ಬಿಟ್ಟು. ಅದಾದಮೇಲೆ ಸಾಕಷ್ಟು ಮುಯ್ ಕವರ್ಸ್ ಬಂದಿದೆ, ನಮಗೆ ಸುಮಾರಷ್ಟು ಮುಯ್ ಕವರ್ಸ್ ಬಂದಿದೆ. ಬಂದವ್ರು ಯಾರು ಖಾಲಿ ಕೈಲಿ ಹೋಗೇ ಇಲ್ಲ ಪಾಪ. ಎಲ್ಲರಿಗೂ ಥ್ಯಾಂಕ್ ಯು ಸೋ ಮಚ್ ಅಂತ ಹೇಳ್ತೀನಿ. ಇದಾಗಿತ್ತು ಫ್ರೆಂಡ್ಸ್ ಇವತ್ತಿನ ಈ ವಿಡಿಯೋ ಏನಾದರೂ ನಿಮಗೆ ಒಂದು ಸ್ವಲ್ಪನಾದರೂ ಇಷ್ಟ ಆಗಿದ್ರೆ, ಮೋಟಿವೇಶನ್ ಅನಿಸಿದರೆ, ಪ್ಲೀಸ್ ಡೂ ಲೈಕ್, ಶೇರ್, ಕಮೆಂಟ್ ಆ್ಯಂಡ್ ಸಬ್ಸ್ಕ್ರೈಬ್ ಟು ಮೈ ಚಾನಲ್. ಥ್ಯಾಂಕ್ ಯು ಫಾರ್ ವಾಚಿಂಗ್ ಮೈ ವಿಡಿಯೋ. ಹ್ಯಾವ್ ಎ ನೈಸ್ ಡೇ. ಬಾಯ್.